Hi students, welcome back. This is SRB online classes here. I am Santosh Badkambi. Today the subject of financial management, unit number 3, the capital structure. ಅದರ ಬಗ್ಗೆ ಇವತ್ತು ನಾವು ಇಲ್ಲಿ ಸ್ಟಡಿ ಮಾಡೋಣ. ಫಸ್ಟ್ ಆಫ್ ಆಲ್ ಈ ಕ್ಯಾಪಿಟಲ್ ಸ್ಟ್ರಕ್ಚರ್, ಈ ಬಂಡವಾಳದ ರಚನೆ ಅಂತೇಳಿ ಏನು ಬರುತ್ತಲ್ಲ, ಈ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂದರೆ ಏನು? ಈಗ ಈ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ನಲ್ಲಿ ಯೂನಿಟ್ ನಂಬರ್ 3 ನೋಡ್ತಾ ಇದ್ವಿ. ಅದರದ್ದು ಹೆಡ್ಡಿಂಗ್ ಏನಿದೆ ಅಂತಂದರೆ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂತೇಳಿದೆ, ಅಂದರೆ ಬಂಡವಾಳದ ರಚನೆ ಅಂಥೇಳಿ ಒಂದು ಯೂನಿಟ್ ನಂಬರ್ 3 ಬರ್ತಾ ಇದೆ. ಇದರೊಳಗಡೆ 15 ಮಾರ್ಕ್ಸ್ಗೆ ಮತ್ತು 5 ಮಾರ್ಕ್ಸ್ಗೆ ಕ್ಯಾಲ್ಕುಲೇಷನ್ ಮಾಡೋದು, ಅಂದರೆ EBIT, ಕ್ಯಾಲ್ಕುಲೇಷನ್ ಆಫ್ EBIT ಅಂತೇಳಿ ಒಂದು ಕಾನ್ಸೆಪ್ಟ್ ಬರುತ್ತೆ. ಸೊ ಅದ್ರ ಜೊತೆಗೆ ಥಿಯರಿ ಕೂಡ ಭಾಳ ಇಂಪಾರ್ಟೆಂಟ್ ಆಗಿರೋದ್ರಿಂದ ನಾನು ಇವತ್ತಿನ ಕ್ಲಾಸ್ನಲ್ಲಿ ನಾನು ಅದನ್ನು ಹೇಳ್ತಾ ಇದ್ದೀನಿ. ಹಾಗಾಗಿತ್ತು ಅಂದರೆ ಈ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂದರೆ ಏನು, ಬಂಡವಾಳದ ರಚನೆ ಅಂದರೆ ಏನು ಅಂಥೇಳಿ ನೋಡಿ. ಕ್ಯಾಪಿಟಲ್ ಸ್ಟ್ರಕ್ಚರ್ ಈಸ್ ದ ಮಿಕ್ಸ್ಚರ್ ಆಫ್ ಕ್ಯಾಪಿಟಲ್ ಪುಟ್ ಇನ್ ಟು ದ ಬಿಸ್ನೆಸ್. ಆ ಒಂದು ವ್ಯವಹಾರಿ ಸಂಸ್ಥೆಯ ಒಳಗಡೆ ಬಂಡವಾಳದ ರೂಪದಲ್ಲಿ ತೊಡಗಿಸಿರ್ತಕ್ಕಂಥ ಒಟ್ಟು ಹಣಕ್ಕೆ ನಾವು ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂಥೇಳಿ ಕರಿತಾ ಇದ್ವಿ. ಬಂಡವಾಳವನ್ನು ಸಂಗ್ರಹಣೆ ಮಾಡ್ತಾ ಇದ್ದೀವಿ. ನಮ್ಮ ಒಂದು ಬಿಸ್ನೆಸ್ ಆರ್ಗನೈಜೇಷನಲ್ಲಿ ಬೇಕಾಗಿರ್ತಕ್ಕಂಥ ಕ್ಯಾಪಿಟಲನ್ನು ಕಲೆಕ್ಷನ್ ಮಾಡ್ತಾ ಇದ್ದೀವಿ ಅಂತಂದರೆ ಓನ್ಲಿ ಶೇರ್ಸ್ಗಳನ್ನು ಕೊಡ್ತಾ ಇಲ್ಲ, ಓನ್ಲಿ ಡಿಬೆಂಚರ್ಸ್ಗಳನ್ನು ಇಸ್ಯೂ ಮಾಡ್ತಾ ಇಲ್ಲ, ಓನ್ಲಿ ಪ್ರಿಫರೆನ್ಸ್ ಶೇರ್ಸ್ಗಳನ್ನ ಇಸ್ಯೂ ಮಾಡ್ತಾ ಇಲ್ಲ, ಓನ್ಲಿ ಬಾಂಡ್ಗಳನ್ನು ಇಸ್ಯೂ ಮಾಡ್ತಾ ಇಲ್ಲ. ಸಮ್ ಅದರ್ ರಿಟೇನ್ಡ್ ಅರ್ನಿಂಗ್ಸ್ ಅಂತೇಳಿ ಏನಾದರೂ ಇರುತ್ತೆ, ಅಥವಾ ಏನಾದರೂ ಸಮಥಿಂಗ್ ಬಾರೋಡ್ ಫಂಡ್ಸ್ ಅಂತೇಳಿ ಇರುತ್ತೆ. ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ ಕೊಡ್ತಾ ಇರ್ತೀವಿ ಅಥವಾ ತೊಗೊಳ್ತಾ ಇರ್ತೀವಿ. ಒಟ್ಟಿನಲ್ಲಿ ಆ ಕ್ಯಾಪಿಟಲ್ ಫಾರ್ಮೇಷನ್ ಆಗಬೇಕಾಗಿತ್ತು, ಆ ಬಂಡವಾಳ ರಚನೆ ಆಗಬೇಕಾಗಿತ್ತು, ಆ ಬಂಡವಾಳ ರೆಡಿ ಆಗಬೇಕಾಗಿತ್ತು, ಸಂಗ್ರಹ ಆಗಬೇಕಾಗಿತ್ತು. ಅಂದರೆ ಯಾವ್ಯಾವ ಮೂಲಗಳಿಂದ ಸಂಗ್ರಹಣೆ ಮಾಡಿರ್ತೀವಲ್ಲ ಅದೆಲ್ಲವನ್ನು ಸೇರಿಸಿ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂಥೇಳಿ ಕರಿತಾ ಇದ್ವಿ. ಹಾಗಿತ್ತು ಅಂದರೆ ಕ್ಯಾಪಿಟಲ್ ಸ್ಟ್ರಕ್ಚರ್ ಈಸ್ ದ ಮಿಕ್ಸ್ಚರ್ ಆಫ್ ಕ್ಯಾಪಿಟಲ್ ಪುಟ್ ಇನ್ ಟು ದ ಬಿಸ್ನೆಸ್. The capital structure means the total combined investment of a business. ನೋಡಿ, the capital structure means the total combined investment of a business. ಅದೇ ಓವರಾಲ್ ಆಗಿ ಆ ಒಂದು ಬಿಸ್ನೆಸ್ನಲ್ಲಿ ಸಂಗ್ರಹವಾಗಿರ್ತಕ್ಕಂತಹ ಒಟ್ಟು ಬಂಡವಾಳಕ್ಕೆ ನಾವು ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂತ ಕರಿತಾ ಇದ್ದೀವಿ. ಅಲ್ಲೇ ಹೇಳ್ತಾ ನೋಡಿ, ಇಟ್ ಕನ್ಸಿಸ್ಟಿಂಗ್ ದ ಇಕ್ವಿಟಿ ಶೇರ್ ಕ್ಯಾಪಿಟಲ್, ಡಿಬೆಂಚರ್ಸ್, ರಿಟೇನ್ಡ್ ಅರ್ನಿಂಗ್ಸ್, ಪ್ರಿಫರೆನ್ಸ್ ಶೇರ್ಸ್ ಆ್ಯಂಡ್ ಅದರ್ ಲಾಂಗ್ ಟರ್ಮ್ ಬಾರೋಡ್ ಫಂಡ್ಸ್. ಅದು ಅಂದರೆ ಏನು, ಈ ಕ್ಯಾಪಿಟಲ್ ಸ್ಟ್ರಕ್ಚರು ಕೇವಲ ಸಂಗ್ರಹ ಆಗಿರ್ತಕ್ಕಂಥ ಹಣ ಅಂತೇಳಲ್ಲ, ಆ ಹಣದೊಳಗಡೆ ಯಾವ್ಯಾವ ಫಾರ್ಮ್ನಲ್ಲಿ ಕಲೆಕ್ಷನ್ ಮಾಡ್ತಾ ಇರ್ತೀವಿ. ಅಂದರೆ ಅದು ಇಕ್ವಿಟಿ ಶೇರ್ ಇರ್ಬೋದು, ಪ್ರಿಫರೆನ್ಸ್ ಶೇರ್ಸ್ ಇರ್ಬೋದು, ಡಿಬೆಂಚರ್ಸ್ ಇರ್ಬೋದು, ರಿಟೇನ್ಡ್ ಅರ್ನಿಂಗ್ಸ್ ಇರ್ಬೋದು, ಮತ್ತು ಇತರೆ ಯಾವುದಾದ್ರೂ ಲಾಂಗ್ ಟರ್ಮ್ ಡಿಬೆಂಚರ್ಸ್, ಲಾಂಗ್ ಟರ್ಮ್ ಡೆಟ್ಸ್ ಅಂತೇಳಿ ಕರಿತಾ ಇದ್ವಿ, ಲಾಂಗ್ ಟರ್ಮ್ ಬಾರೋಡ್ ಫಂಡ್ಸ್ ಅಂತೇಳಿ ಏನು ಕರಿತಾ ಇದ್ದೀವಲ್ಲ, ದೀರ್ಘಕಾಲಿಕವಾಗಿರ್ತಕ್ಕಂತಹ ಹೊರಗಿನಿಂದ ತಗೊಂಡು ಬಂದಿರತಕ್ಕಂಥ ಹಣವೆಲ್ಲ ಸೇರಿಸಿದ್ದಕ್ಕೆ ನಾವು ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂತೇಳಿ ಕರಿತಾ ಇದ್ದೀವಿ. ಹಾಗಿತ್ತು ಅಂದರೆ ಕ್ಯಾಪಿಟಲ್ ಸ್ಟ್ರಕ್ಚರ್ ಈಸ್ ದ ಮಿಕ್ಸ್ಚರ್ ಆಫ್ ದ ಕ್ಯಾಪಿಟಲ್ put into the business, or capital structure means the total combined investment of a business consisting of equity share capital, debentures, retained earnings, preference shares and other long term borrowed funds. ಇತರೆ ದೀರ್ಘಕಾಲದ ಹೊರಗಿನಿಂದ ಬಾಹ್ಯದಿಂದ ತಂದಿರತಕ್ಕಂಥ ಹಣಕಾಸಿನ ವ್ಯವಸ್ಥೆಯನ್ನು ಒಳಗೊಂಡಿರೋದಕ್ಕೆ ಆ ಒಂದು ಫಾರ್ಮೇಷನ್ಗೆ ನಾವು ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂತೇಳಿ ಕರಿತಾ ಇದ್ವಿ. ನಾನೊಂದು ಅದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ. ಸೊ ನಾವು ಇವಾಗ ಮನುಷ್ಯರಿದ್ವಿ, ನಾವು ಏನು ಮಾಡ್ತಾಯಿದ್ವಿ ಅಂದರೆ ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡೋಣ ಅಂತ ಥಿಂಕ್ ಮಾಡಿ ನಾವೇನು ಮಾಡ್ತಾಯಿದ್ವಿ, XYZ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತಾಯಿದ್ವಿ ಅಂತ ಅಂದ್ಕೊಂಡ ತಕ್ಷಣ ನಾವೇನು ಮಾಡ್ತಾಯಿದ್ವಿ, ನಮ್ಮ ಒಂದು ವ್ಯವಹಾರಿ ಸಂಸ್ಥೆಗೆ 1 ಲಕ್ಷ ಬೇಕು ಅಂತ ನಾವು ಇಮ್ಯಾಜಿನ್ ಮಾಡಿದಾಗ ಆ 1 ಲಕ್ಷ ರೂಪಾಯಿಯನ್ನು ನಾನು ಬೇರೆ ಬೇರೆ ಮೂಲಗಳಿಂದ, ಬೇರೆ ಬೇರೆ ಫಾರ್ಮ್ಯಾಟ್ಸ್ಗಳಿಂದ, ಬೇರೆ ಬೇರೆ ಫ್ಯಾಕ್ಟರ್ಸ್ಗಳಿಂದ ಅಥವಾ ಬೇರೆ ಬೇರೆ ಅಂಶಗಳಿಂದಾಗಿ, ಮೂಲಗಳಿಂದಾಗಿ ನಾವೇನು ಮಾಡ್ತಾಯಿದ್ವಿ ಅಂದರೆ ಇತರೆ ವ್ಯಕ್ತಿಗಳ ಕಡೆಯಿಂದ ಬೇರೆ ಬೇರೆ ರೂಪದಲ್ಲಿ ಹಣವನ್ನು ಸಂಗ್ರಹಣೆ ಮಾಡಿ ಆ ಬಂಡವಾಳವನ್ನು ಗೊಳೆ ಮಾಡ್ತಾಯಿದ್ವಿ, ರಚನೆ ಮಾಡ್ತಾಯಿದ್ವಿ, ಸಂಗ್ರಹಣೆ ಮಾಡ್ತಾಯಿದ್ದಿಲ್ಲ. ಹಾಗಾಗಿತ್ತಂದರೆ ಆ ಬೇರೆ ಬೇರೆ ಮೂಲಗಳಿಂದ ಲಾಂಗ್ ಟರ್ಮ್ ಟೈಮ್ಗೆ ಕಲೆಕ್ಷನ್ ಏನು ಮಾಡ್ತಾಯಿದ್ದೆಲ್ಲ ಅದಕ್ಕೆ ನಾನು ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂತೇಳಿ ಕರಿತಾ ಇದ್ದೀವಿ. ಹಾಗಿತ್ತು ಅಂದರೆ ಈ ಕ್ಯಾಪಿಟಲ್ ಸ್ಟ್ರಕ್ಚರ್ ಡೆಫಿನೇಷನ್ಸ್ಗಳನ್ನು ನೋಡೋಣ. ಬೇರೆ ಬೇರೆ ವ್ಯಕ್ತಿಗಳು ಒಂದು ಅವ್ರದ್ದೇ ಆಗಿರ್ತಕ್ಕಂಥ ಡೆಫಿನೇಷನ್ಗಳು ಕೊಟ್ಟಿರ್ತಾರೆ. ಅದರೊಳಗಡೆ ರಾಬರ್ಟ್ H. ಹ್ಯಾಂಪ್ಟನ್ ಅಂತೇಳಿ ಒಬ್ಬ ವ್ಯಕ್ತಿ, ಕ್ಯಾಪಿಟಲ್ ಸ್ಟ್ರಕ್ಚರ್ ಇಸ್ ದ ಫ್ರೀಕ್ವೆಂಟ್ಲಿ ಯೂಸ್ ಟು ಇಂಡಿಕೇಟ್ ದ ಲಾಂಗ್ ಟರ್ಮ್ ಸೋರ್ಸಸ್. ಅದೇ ಹೇಳಿದಿನಲ್ಲ ನಾನು, ಕ್ಯಾಪಿಟಲ್ ಸ್ಟ್ರಕ್ಚರ್ ಇಟ್ ಮೀನ್ಸ್ ಅಥವಾ ಇಟ್ ಇಂಡಿಕೇಟ್ಸ್ ದ ಲಾಂಗ್ ಟರ್ಮ್ ಸೋರ್ಸಸ್ ಆಫ್ ಎವ್ರಿ ಬಿಸ್ನೆಸ್ ಆರ್ಗನೈಜೇಷನ್ ಅಂತೇಳಿ ಕರಿತಾ ಇದ್ವಿ. ಆ ಒಂದು ಪ್ರತಿಯೊಂದು ವ್ಯವಹಾರಿ ಸಂಸ್ಥೆಯ ದೀರ್ಘಕಾಲದ ಹಣದ ಪೂರೈಕೆಯನ್ನು ತಿಳಿಸಿಕೊಡೋದೇ ನಾವು ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂತೇಳಿ ಕರಿತಾ ಇದ್ವಿ. ಹಾಗಿತ್ತು ಅಂದರೆ ರಾಬರ್ಟ್ H. ಹ್ಯಾಂಪ್ಟನ್ ಅವರು ಅದನ್ನೇ ಹೇಳ್ತಾ ಇದ್ದಾರೆ ನೋಡಿ, ಕ್ಯಾಪಿಟಲ್ ಸ್ಟ್ರಕ್ಚರ್ is frequently used to indicate the long-term sources of fund employed in the business enterprises.
ಪ್ರತಿಯೊಂದು ವ್ಯವಹಾರಿ ಸಂಸ್ಥೆಯಲ್ಲಿ ದೀರ್ಘಕಾಲಿಕವಾಗಿರ್ತಕ್ಕಂಥ ಬಂಡವಾಳ ಸಂಗ್ರಹಣೆಗಾಗಿ ಬಳಕೆ ಮಾಡಿಕೊಂಡಿರೋದಕ್ಕೆ ನಾವು ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂತೇಳಿ ಕರಿತೀವಿ ಅಂತ ರಾಬರ್ಟ್ ಎಚ್ ಹ್ಯಾಂಪ್ಟನ್ ಅವರು ಹೇಳ್ತಾ ಇದ್ದಾರೆ. ಸೊ ದಿಸ್ ಈಸ್ ದ ಡೆಫಿನೇಷನ್ ಆಫ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಕಾರ್ಡಿಂಗ್ ಟು ರಾಬರ್ಟ್ ಎಚ್ ಹ್ಯಾಂಪ್ಟನ್. Capital structure is frequently used to indicate the long-term sources of funds employed in business enterprise. So every business organization ಅಲ್ಲಿ ಅಲ್ಲೇನು ಲಾಂಗ್ ಟರ್ಮ್ ಆಗಿರ್ತಕ್ಕಂಥ ಸಮ್ ಅಮೌಂಟನ್ನು ಬಾರೋಡ್ ಫಂಡ್ಸನ್ನು ಅವರು ಕಲೆಕ್ಷನ್ ಮಾಡಿರ್ತಾರಲ್ಲ, ಸೊ ಆ ಕಲೆಕ್ಟಿಂಗ್ ಮೆಥಡ್ಸ್ಗೆ ನಾವು ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂತೇಳಿ ರಾಬರ್ಟ್ ಅವ್ರು ಕರಿತಾ ಇದ್ದರು. ಸೊ ಸೆಕೆಂಡ್ ಡೆಫಿನೇಷನ್ಸನ್ನು ನೋಡ್ಲಿಕ್ಕೆ ಹೋದರೆ ಅಂದರೆ ಕ್ಯಾಪಿಟಲ್ ಸ್ಟ್ರಕ್ಚರ್ ಈಸ್ ದ ಕಾಂಪೋಸಿಷನ್ ಆಫ್ ಡೆಟ್ ಆ್ಯಂಡ್ ಇಕ್ವಿಟಿ ಸೆಕ್ಯೂರಿಟೀಸ್. ನೋಡಿ, ಕ್ಯಾಪಿಟಲ್ ಸ್ಟ್ರಕ್ಚರ್ ಈಸ್ ದ ಕಾಂಪೋಸಿಷನ್ ಆಫ್ ಡೆಟ್ ಆ್ಯಂಡ್ ಇಕ್ವಿಟೀಸ್. ಸೊ ಡಿಬೆಂಚರ್ಸ್ ಆ್ಯಂಡ್ ಇಕ್ವಿಟಿ ಶೇರ್ಸ್ ಅಂತ ಕರಿತಾರಲ್ಲ, ಅವೆರಡುಗಳ ಸಂಯುಕ್ತಾಶ್ರಯ ಅಥವಾ ಮಿಶ್ರಣದಕ್ಕೆ ನಾವು ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂತೇಳಿ ಕರಿತಾ ಇದ್ದೀವಿ. ಕೇವಲ ಬಂಡವಾಳ ಅಂತಂದರೆ ಡಿಬೆಂಚರ್ಸ್ ಅಷ್ಟೇ ಇರೋದಿಲ್ಲ, ಕೇವಲ ಬಂಡವಾಳ ಅಂತಂದರೆ ಇಕ್ವಿಟಿ ಶೇರ್ಸ್ ಅಷ್ಟೇ ಇರೋದಿಲ್ಲ, ಕೇವಲ ಬಂಡವಾಳ ಅಂದರೆ ಬಾಂಡ್ಗಳು ಲೋನ್ಗಳು ಅಷ್ಟೇ ಇರೋದಿಲ್ಲ. ಬಂಡವಾಳ ಅಂತೇಳಿ ಕರಿಬೇಕಾಗಿತ್ತು, ಬಂಡವಾಳ ರಚನೆ ಆಗಬೇಕಾಗಿತ್ತು ಅಂದರೆ ಶೇರ್ಸು ಮತ್ತು ಡಿಬೆಂಚರ್ಸು ಮತ್ತು ಇಕ್ವಿಟಿ ಎಲ್ಲವುಗಳ ಕಂಬಿನೇಷನ್ ಆಗಿರುತ್ತೆ ತಾನೇ. ಹಾಗಾಗಿತ್ತು ಅಂದರೆ ಜಾನ್ ಹ್ಯಾಂಪ್ಟನ್ ಅವರು ಅದನ್ನೇ ಹೇಳ್ತಾ ಇದ್ದಾರೆ, ಅಂದರೆ ಕ್ಯಾಪಿಟಲ್ ಸ್ಟ್ರಕ್ಚರ್ ಇಸ್ ದ ಕಾಂಪೋಸಿಷನ್ ಆಫ್ ಡೆಟ್ ಆ್ಯಂಡ್ ಇಕ್ವಿಟಿ. ಕಾಂಪೋಸಿಷನ್ ಆಫ್ ಡೆಟ್ ಆ್ಯಂಡ್ ಇಕ್ವಿಟಿ, ಡೆಟ್ ಆ್ಯಂಡ್ ಇಕ್ವಿಟಿ ಸೆಕ್ಯೂರಿಟೀಸ್ ದಟ್ ಕಂಪ್ರೈಸ್ ದ ಫರ್ಮ್ಸ್ ಆಫ್ ಇಟ್ಸ್ ಅಸೆಟ್ಸ್. ಅದು ಒಂದು ಆಸ್ತಿಯ ರೂಪದಲ್ಲಿ ಸಂಗ್ರಹಣೆಯಾಗಿರ್ತಕ್ಕಂಥ ಡಿಬೆಂಚರ್ಸ್ ಪ್ಲಸ್ ಇಕ್ವಿಟಿಗಳ ಸಂಯುಕ್ತ ಶ್ರೇಯವನ್ನು ನಾವು ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂತೇಳಿ ಕರಿತಾ ಇದ್ದೀವಿ ಅಂತೇಳಿ ಜಾನ್ ಹ್ಯಾಂಪ್ಟನ್ ಅವರು ಹೇಳ್ತಾ ಇದ್ದಾರೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನೋಡಿ, ಜಾನ್ ಹ್ಯಾಂಪ್ಟನ್, ಅಕಾರ್ಡಿಂಗ್ ಟು ಜಾನ್ ಹ್ಯಾಂಪ್ಟನ್, ಕ್ಯಾಪಿಟಲ್ ಸ್ಟ್ರಕ್ಚರ್ ಈಸ್ ದ ಕಾಂಪೋಸಿಷನ್ ಆಫ್ ಡೆಟ್ ಆ್ಯಂಡ್ ಇಕ್ವಿಟಿ. Capital structure is the composition of debt and equity. Clearly, capital structure is the composition of debt and equity. Debt ಮತ್ತು equity, debentures plus equity securityಗಳ ಕಂಪೋಸಿಷನು ಮಿಕ್ಸರ್ ಆಗಿದೆ, ಸಂಯುಕ್ತ ಆಗಿದೆ. ಓಕೆ, ದಟ್ ಕಂಪ್ರೈಸ್ ದ ಫೋರ್ಮ್ಸ್ ಫೈನಾನ್ಸಿಂಗ್ ಆಫ್ ಇಟ್ಸ್ ಅಸೆಟ್ಸ್. ಅದು ಒಂದು ಆಸ್ತಿಯನ್ನು ಪ್ರತಿನಿಧಿಸ್ತಕ್ಕಂಥ ಡಿಬೆಂಚರ್ಸು ಮತ್ತು ಇಕ್ವಿಟಿ ಶೇರ್ಸ್ಗಳ ಒಂದು ಸಂಯುಕ್ತತೆಯನ್ನು ಅಥವಾ ಒಂದು ಕಾಂಬಿನೇಷನ್ಗೆ ನಾವು ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂತೇಳಿ ಕರಿತೀವಿ ಅಂತ ಜಾನ್ ಹ್ಯಾಂಪ್ಟನ್ ಅವರು ಹೇಳ್ತಾ ಇದ್ದಾರೆ. ಸೊ ದೀಸ್ ಆರ್ ದ ಡೆಫಿನೇಷನ್ಸ್ ಆಫ್ ಕ್ಯಾಪಿಟಲ್ ಸ್ಟ್ರಕ್ಚರ್ಸ್. ಫಸ್ಟ್ ಒನ್ ಅಕಾರ್ಡಿಂಗ್ ಟು ಮಿಸ್ಟರ್ ರಾಬರ್ಟ್ ಹ್ಯಾಂಪ್ಟನ್, ಸೆಕೆಂಡ್ ಒನ್ ಜಾನ್ ಹ್ಯಾಂಪ್ಟನ್ ಅಂತೇಳಿ ಕರಿತಾ ಇದ್ವಿ. ಸೊ ದಿಸ್ ಈಸ್ ದ ಮೀನಿಂಗ್ ಆ್ಯಂಡ್ ಡೆಫಿನೇಷನ್ಸ್ ಆಫ್ ಕ್ಯಾಪಿಟಲ್ ಸ್ಟ್ರಕ್ಚರ್. ಕ್ಲಿಯರ್? ಸೊ ನೆಕ್ಸ್ಟಿಗೆ ಮತ್ತೊಂದು ಇಂಪಾರ್ಟೆಂಟ್ 2 ಮಾರ್ಕ್ಸಿಗೆ ಕ್ವಶನ್ ಬಂದರೂ ಬರ್ಬೋದು, ಅದು ಕ್ಯಾಪಿಟಲ್ ಗಿಯರಿಂಗ್ ಅನ್ನೋ ಒಂದು ಕಾನ್ಸೆಪ್ಟು. ಕ್ಯಾಪಿಟಲ್ ಗಿಯರಿಂಗ್ ಅಂತೇಳಿ ಕರಿತಾ ಇದ್ವಿ. ಏನು ಕ್ಯಾಪಿಟಲ್ ಗಿಯರಿಂಗ್ ಅಂದರೆ ಇಟ್ ರೆಫರ್ಸ್ ಟು ದ ರಿಲೇಷನ್ಶಿಪ್ ಬಿಟ್ವೀನ್ ದ ಓನ್ಡ್ ಫಂಡ್ ಆ್ಯಂಡ್ ಬಾರೋಡ್ ಫಂಡ್ ಅಂತೇಳಿ ಕರಿತಾ ಇದ್ವಿ. ನಾವು ಫಾರ್ ಎಕ್ಸಾಂಪಲ್ ಅದೇ ಹೇಳ್ದಲ್ಲ, ಒಂದು XYZ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕಾಗಿತ್ತು, ನಾವು 1 ಲಕ್ಷ ರೂಪಾಯಿ ಅದಕ್ಕೆ ಓವರಾಲ್ ಆಗಿರ್ತಕ್ಕಂಥ ಕ್ಯಾಪಿಟಲ್ ಬೇಕು ಅಂತೇಳಿ ನಾವು ಇಮ್ಯಾಜಿನೇಷನ್ ಮಾಡಿದಾಗ ನಮ್ಮ ಹತ್ರ ಸಮ್ ಅಮೌಂಟು ಸ್ವಂತದಾಗಿರ್ತಕ್ಕಂಥ ಕೆಲವೊಂದಿಷ್ಟು ಹಣವನ್ನು ಬಂಡವಾಳದ ರೂಪದಲ್ಲಿ ತೊಡಗಿಸ್ತಾ ಇದ್ದೀವಿ. ಆಗ ಈ ಥರ ಅದು ನಮ್ಮ ಸ್ವಂತದ ಹಣ ಆಗಿರುತ್ತೆ. ಅದಕ್ಕೆ ಮತ್ತೆ ಕಡಿಮೆ ಬಿದ್ದಿರ್ತಕ್ಕಂಥ ಹಣವನ್ನು ನಾವು ಬೇರೆ ಬೇರೆ ವ್ಯಕ್ತಿಗಳಿಂದ ಬೇರೆ ಬೇರೆ ರೂಪದಲ್ಲಿ ಹಣವನ್ನು ತೊಗೊಂಡು ಬರ್ತಾ ಇದ್ವಿ. ಹಾಗಾಗಿ ಇತ್ತು ಅಂದರೆ ಓನ್ಡ್ ಫಂಡು ಮತ್ತು ಬಾರೋಡ್ ಫಂಡ್ಗಳ ಮಧ್ಯದಲ್ಲಿ ಇರ್ತಕ್ಕಂಥ ರಿಲೇಷನ್ಶಿಪ್ಪಿಗೆ ಕ್ಯಾಪಿಟಲ್ ಗಿಯರಿಂಗ್ ಅಂತೇಳಿ ಕರಿತಾ ಇದ್ದೀವಿ. ಓಕೆ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನೋಡಿ, ಕ್ಯಾಪಿಟಲ್ ಗಿಯರಿಂಗ್ ರೆಫರ್ಸ್ ಟು ದ ರಿಲೇಷನ್ಶಿಪ್ ಬಿಟ್ವೀನ್ ಓನ್ಡ್ ಫಂಡ್ ಆ್ಯಂಡ್ ಬಾರೋಡ್ ಫಂಡ್ ಅಂತೇಳಿ ಕರಿತಾ ಇದ್ದೀವಿ. ನಮ್ಮ ಸ್ವಂತದ ಹೂಡಿಕೆಯ ಹಣ ಮತ್ತು ಹೊರಗಿನಿಂದ ತೊಗೊಂಬಂದಿರತಕ್ಕಂಥ ಹಣಕ್ಕೆ ಮಧ್ಯದಲ್ಲಿ ಇರತಕ್ಕಂಥ ಸಂಬಂಧಕ್ಕೆ ಕ್ಯಾಪಿಟಲ್ ಗಿಯರಿಂಗ್ ಅಂತೇಳಿ ಕರಿತಾ ಇದ್ವಿ. ಕ್ಯಾಪಿಟಲ್ ಗಿಯರಿಂಗ್ ಇಂಡಿಕೇಟ್ಸ್ ದ ಪ್ರಪೋರ್ಷನ್ ಆಫ್ ಇಕ್ವಿಟಿ ಶೇರ್ ಕ್ಯಾಪಿಟಲ್. ನೋಡಿ, ಕ್ಯಾಪಿಟಲ್ ಗಿಯರ್ ಇದು ಏನು ತಿಳಿಸಿಕೊಡ್ತದ ಅಂತಂದರೆ ಇಕ್ವಿಟಿ ಶೇರ್ ಕ್ಯಾಪಿಟಲ್ನ ಪ್ರಪೋರ್ಷನ್ ಎಷ್ಟದ. ನೋಡಿ, ಕ್ಯಾಪಿಟಲ್ ಗಿಯರಿಂಗ್ ಇಂಡಿಕೇಟ್ಸ್ ದ ಪ್ರಪೋರ್ಷನ್ ಆಫ್ ಇಕ್ವಿಟಿ ಶೇರ್ ಕ್ಯಾಪಿಟಲ್ ವಿಚ್ ಈಸ್ ಹೈಯರ್ ದೆನ್ ದ ಅದರ್ ಕೈಂಡ್ಸ್ ಆಫ್ ಸೆಕ್ಯೂರಿಟೀಸ್ ಇನ್ ದ ಕ್ಯಾಪಿಟಲ್ ಕಂಪೋಸಿಷನ್ಸ್ ಅಂತೇಳಿ ಇನ್ ದ ಟೋಟಲ್ ಕ್ಯಾಪಿಟಲೈಸೇಷನ್. ಓವರಾಲ್ ಆಗಿರ್ತಕ್ಕಂಥ ಅದೇ 1 ಲಕ್ಷ ಹೆಂಗೆ ಸಂಗ್ರಹಣೆ ಆಗಿದ್ದನೋ ಅದ್ರ ಒಳಗಡೆ ಇರ್ತಕ್ಕಂತಹ ಇಕ್ವಿಟಿ ಶೇರ್ ಕ್ಯಾಪಿಟಲ್ನ ಪ್ರಪೋರ್ಷನ್ ಎಷ್ಟು. ನೋಡಿ, ಓವರಾಲ್ ಕ್ಯಾಪಿಟಲ್ ಏನು 1 ಲಕ್ಷ ಇದಲ್ಲ, ಆ 1 ಲಕ್ಷದೊಳಗಡೆ ಇಕ್ವಿಟಿ ಶೇರ್ ಕ್ಯಾಪಿಟಲ್ನ ಪ್ರಮಾಣ ಎಷ್ಟು ಅಂತೇಳಿ ಸಪರೇಟಾಗಿ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಆ್ಯಂಡ್ ಓವರಾಲ್ ಕ್ಯಾಪಿಟಲೈಸೇಷನ್ ಎರಡುಗಳ ಸಂಯುಕ್ತನ ಕಂಪೇರ್ ಮಾಡಿ ಅದ್ರ ಬಗ್ಗೆ ಅಂದರೆ ಆ ಇಕ್ವಿಟಿ ಶೇರ್ ಕ್ಯಾಪಿಟಲ್ನ ಬಗ್ಗೆ ಪರ್ಟಿಕ್ಯುಲರ್ ಆಗಿ ತಿಳಿಸಿಕೊಡ್ತದಲ್ಲ, ಅದಕ್ಕೆ ಕ್ಯಾಪಿಟಲ್ ಗಿಯರಿಂಗ್ ಅಂತೇಳಿ ಕರಿತೀವಿ. ಇಕ್ವಿಟಿ ಶೇರ್ ಕ್ಯಾಪಿಟಲ್ ಇಟ್ ಮೀನ್ಸ್ ಬಾರೋಡ್ ಫಂಡ್ ಅಂತೇಳಿ ಕೂಡ ಸಮ್ಟೈಮ್ಸ್ ಕರಿತಾ ಇದೀವಲ್ಲ. ಹಾಗಾಗಿ ಅಂದರೆ ಓನಡ್ ಫಂಡು ಮತ್ತು ಬಾರೋಡ್ ಫಂಡು, ಅಗೇನ್ ಓನಡ್ ಫಂಡು ಮತ್ತು ಬಾರೋಡ್ ಫಂಡು, ಆ ಒಂದು ಬಿಸ್ನೆಸ್ ಆರ್ಗನೈಸೇಷನನ್ನು ಫಾರ್ಮೇಷನ್ ಮಾಡಬೇಕಾಗಿತ್ತು ಅಂದರೆ ಸಮ್ ಅಮೌಂಟ್ ನೆಸಸರಿ ಆಗಿರುತ್ತೆ. ಆ ಟೈಮ್ ಒಳಗಡೆ ಓನಡ್ ಫಂಡ್ ಇರುತ್ತೆ ನಮ್ಮ ಸ್ವಂತದಾಗಿ, ಬಾರೋಡ್ ಫಂಡ್ ಹೊರಗಿನಿಂದ ತೊಗೊಂಬಂದಿರ್ತಕ್ಕಂಥ ಹಣ ಇರುತ್ತೆ. ಆ ಸ್ವಂತದ ಹಣ ಮತ್ತು ಹೊರಗಿನ ಹಣ ಮಧ್ಯದ ರಿಲೇಷನ್ಶಿಪ್ಪನ್ನು ತಿಳಿಸಿಕೊಡೋದಕ್ಕೆ ಕ್ಯಾಪಿಟಲ್ ಗಿಯರಿಂಗ್ ಅಂತೇಳಿ ಕರಿತಾ ಇದ್ವಿ. ಐ ಥಿಂಕ್ ಇದು ನಿಮಗೆ ಅರ್ಥ ಆಗ್ಯದ ಅಂಥೇಳಿ ತಿಳ್ಕೊಳ್ತಾ ಇದ್ವಿ. ಓಕೆ, ಸೊ ನೆಕ್ಸ್ಟ್ ಭಾಳ ಇಂಪಾರ್ಟೆಂಟ್ ಆಗಿ ಐ ಥಿಂಕ್ 5 ಮಾರ್ಕ್ಸ್ಗೆ ಸಮ್ಟೈಮ್ಸ್ ಈಗಾಗಲೇ ಕ್ವಶನನ್ನು ಕೂಡ ಕೇಳಿದ ಪ್ರಶ್ನೆ ಏನು ಅಂತಂದರೆ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಆರ್ ಇನ್ಫ್ಲುಯೆನ್ಸಿಂಗ್ ದ ಕ್ಯಾಪಿಟಲ್ ಸ್ಟ್ರಕ್ಚರು. ಕ್ಯಾಪಿಟಲ್ ಸ್ಟ್ರಕ್ಚರ್ ಬಂಡವಾಳದ ರಚನೆಯ ಮೇಲೆ ಪ್ರಭಾವ ಬೀರುವಂಥ ಅಂಶಗಳು ಯಾವುವು?
ಪ್ರಶ್ನೆ ಬರ್ಬೋದು. ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಆರ್ ಇನ್ಫ್ಲುಯೆನ್ಸಿಂಗ್ ದ ಕ್ಯಾಪಿಟಲ್ ಸ್ಟ್ರಕ್ಚರ್, ಬಂಡವಾಳದ ರಚನೆ ಮೇಲೆ ಪ್ರಭಾವ ಬೀರುವಂಥ ಅಂಶಗಳು. ಸೊ ಫಸ್ಟ್ ಒನ್ನು ನೇಚರ್ ಆಫ್ ದಿ ಬಿಸ್ನೆಸ್. ನೋಡಿ, ಈಗ ನಾನು ಕ್ಲಿಯರಾಗಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಬಂಡವಾಳ ರಚನೆ ಮೇಲೆ ಪ್ರಭಾವ ಬೀರುವಂಥ ಅಂಶಗಳು ಅಂದರೆ ನಾವು ಬಂಡವಾಳವನ್ನು ಸಂಗ್ರಹಿಸಬೇಕಾಗಿತ್ತು, ಆ ಬಂಡವಾಳ ತೊಗೊಂಡು ನಮ್ಮ ಬಿಸ್ನೆಸ್ ನಡೆಸಬೇಕಾಗಿತ್ತು, ಆ ಬಂಡವಾಳ ರೆಡಿ ಆಗಬೇಕಾಗಿತ್ತು, ಬಂಡವಾಳ ಸಿಗಬೇಕಾಗಿತ್ತು, ತೊಗೊಂಡು ಬರಬೇಕಾಗಿತ್ತು, ನಾವೇ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗಿತ್ತು. ಅಂದರೆ ಅದರ ಮೇಲೆ ಪ್ರಭಾವ ಬೀರುವಂಥ ಅಂಶಗಳು ಯಾವುವು ಅಂತೇಳಿ ಪ್ರಶ್ನೆ ಅದ. ಸೊ ಆ ಫಸ್ಟ್ನೇದು ಏನು ಬರ್ತಾ ಇದೆ, ನೇಚರ್ ಆಫ್ ದಿ ಬಿಸ್ನೆಸ್. ನಮ್ಮ ಬಿಸ್ನೆಸ್ನ ಸ್ವರೂಪ ಯಾವ ರೀತಿಯಾಗಿದೆ, ನಮ್ಮ ಬಿಸ್ನೆಸ್ನ ನೇಚರ್ ಹೆಂಗಿತ್ತು ಅಂದರೆ ಚೆನ್ನಾಗಿತ್ತು, ಎಲ್ಲರಿಗೆ ಸೂಟೇಬಲ್ ಆಗ್ತಾಯಿತ್ತು, ನಮ್ಮ ಬಿಸ್ನೆಸ್ ನೋಡಿದ ತಕ್ಷಣ ಈಸಿ ಟು ಅಂಡರ್ಸ್ಟ್ಯಾಂಡ್ ಆಗ್ತಾಯಿತ್ತು, ಬಿಸ್ನೆಸ್ ನೋಡಿದ ತಕ್ಷಣ ಕ್ಲಿಯರ್ ಆ್ಯಂಡ್ ಟ್ರಾನ್ಸ್ಪರೆಂಟ್ ಅದ, ಈ ಬಿಸ್ನೆಸ್ ನೋಡಿದ ತಕ್ಷಣ ನನಗೆ ಗ್ಯಾರಂಟಿ ಅದ ಅಥವಾ ಇದು ಸ್ವಲ್ಪ ಪ್ರಾಫಿಟ್ ಮಾಡುತ್ತೆ. ಅಂದರೆ ನಮ್ಮ ಬಿಸ್ನೆಸ್ನ ನೇಚರ್ ಚೆನ್ನಾಗಿತ್ತು, ದೆನ್ ಆ ದುಡ್ಡು ಕೊಡ್ತಾರೋ, ಎಷ್ಟೇ ಶೇರ್ಸು ಡಿಬೆಂಚರ್ಸ್ ಇಶ್ಯೂ ಮಾಡಿದ್ರು ಪರ್ಚೇಸ್ ಮಾಡೇ ಮಾಡ್ತಾರೋ, ನಮಗೆ ಬೇಕಾಗಿರ್ತಕ್ಕಂಥ ಕ್ಯಾಪಿಟಲ್ ಕಲೆಕ್ಷನ್ ಆಗ್ತದೆ. ಇಟ್ ಮೀನ್ಸ್ ಕ್ಯಾಪಿಟಲ್ ಸ್ಟ್ರಕ್ಚರ್ ರೆಡಿ ಆಗ್ತದೆ. ಹಾಗಾಯ್ತಂದ್ರೆ ಕ್ಯಾಪಿಟಲ್ ಸ್ಟ್ರಕ್ಚರ್ ರೆಡಿ ಆಗಬೇಕಾದ್ರೆ ನಮ್ಮ ಬಿಸ್ನೆಸ್ನ ನೇಚರ್ ಸ್ವರೂಪ ಕರೆಕ್ಟಾಗಿರಬೇಕು ಆ್ಯಂಡ್ ಆ್ಯಕ್ಯುರೇಟ್ ಆಗಿದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾ, ಸೊ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಆರ್ ಇನ್ಫ್ಲುಯೆನ್ಸಿಂಗ್ ದ ಕ್ಯಾಪಿಟಲ್ ಸ್ಟ್ರಕ್ಚರ್, ದ ಫಸ್ಟ್ ಪಾಯಿಂಟ್ ಈಸ್ ನೇಚರ್ ಆಫ್ ಬಿಸ್ನೆಸ್. ನಮ್ಮ ಒಂದು ವ್ಯವಹಾರದ ಸ್ವರೂಪ ಚೆನ್ನಾಗಿದ್ದರೆ, ಅಕ್ಸೆಪ್ಟ್ ಆಗ್ತಾ ಇದ್ದರೆ, ಕ್ಲಿಯರ್ ಆ್ಯಂಡ್ ಟ್ರಾನ್ಸ್ಪರೆಂಟ್ ಇದ್ದರೆ, ನೋಡಿದ ತಕ್ಷಣ ಪ್ರತಿಯೊಬ್ಬ ವ್ಯಕ್ತಿಗೂ ಈ ಬಿಸ್ನೆಸ್ ಕರೆಕ್ಟ್ ಆಗಿದೆ, ಸೂಟೇಬಲ್ ಆಗಿದೆ, ಪರ್ಟಿಕ್ಯುಲರ್ ಆಗಿ ಪ್ರಾಫಿಟನ್ನು ಇವ್ರು ರಿಸೀವ್ ಮಾಡೇ ಮಾಡ್ತಾರೋ, ಫ್ರಾಡ್ ಆಗೋದಿಲ್ಲ ಅಂತೇಳಿ ಒಂದಿಷ್ಟು ನೇಚರ್ಸ್ಗಳು ಏನಾದರೂ ಇತ್ತು ಅಂದರೆ ನಮ್ಮ ಬಿಸ್ನೆಸ್ನ ಕ್ಯಾಪಿಟಲ್ ಕಲೆಕ್ಷನ್, ಇಟ್ ಮೀನ್ಸ್ ಸ್ಟ್ರಕ್ಚರಿಂಗ್ ಆಫ್ ಕ್ಯಾಪಿಟಲ್ ಈಸಿ ಆಗುತ್ತೆ ಅಂತ ಹೇಳಿ ಕರಿತಾ ಇದ್ದೀವಿ. ಸೆಕೆಂಡ್ ಒನ್, ಪರ್ಪಸ್ ಆಫ್ ಫೈನಾನ್ಸಿಂಗು. ಯಾವ ಉದ್ದೇಶಕ್ಕಾಗಿ ನಾವು ಫೈನಾನ್ಸ್ ಮಾಡಬೇಕು, ಈ ಒಂದು ಕಂಪನಿ ಒಳಗಡೆ ಕ್ಯಾಪಿಟಲ್ ಬೇಕಾಗಿದೆ, ಅವ್ರು ಕ್ಯಾಪಿಟಲ್ ಪರ್ಪಸ್ಗೆ ಶೇರ್ಸು ಡಿಬೆಂಚರ್ಸ್ಗಳನ್ನ ಕೊಡ್ತಾ ಇದ್ದಾರೆ. ಹಾಗಾಯ್ತಂದರೆ ಯಾವ ಒಂದು ಪರ್ಪಸ್ಗೆ ನಾವು ಶೇರ್ಸ್ ಮತ್ತು ಡಿಬೆಂಚರ್ಸ್ಗಳನ್ನ ಪರ್ಚೇಸ್ ಮಾಡಬೇಕು, ಪ್ರಾಫಿಟ್ ಪರ್ಪಸ್ ತಾನೇ. ಹಾಗಾಗಿತ್ತು ಅಂದರೆ ಪ್ರಾಫಿಟ್ ಒಳಗಡೆ ಮ್ಯಾಕ್ಸಿಮಮ್ ಪ್ರಾಫಿಟೈಸೇಷನ್ ಕೂಡ ಒಂದು ಕಾನ್ಸಂಟ್ರೇಷನ್ ಆದರೆ ಆ ಒಂದು ಪರ್ಪಸ್ ಏನದಲ್ಲ ಚೆನ್ನಾಗಿರ್ತಕ್ಕಂಥ ಪರ್ಪಸು, ಕರೆಕ್ಟಾಗಿರ್ತಕ್ಕಂಥ ಪರ್ಪಸ್ ಇದ್ರೇ ಮಾತ್ರ ನಮಗೆ ಬೇಕಾಗಿರ್ತಕ್ಕಂಥ ಅಮೌಂಟ್ಸ್ಗಳನ್ನು ಅಂದರೆ ಶೇರ್ಸು ಮತ್ತು ಡಿಬೆಂಚರ್ಸ್ಗಳನ್ನ ಚೆನ್ನಾಗಿ ಪರ್ಚೇಸ್ ಮಾಡ್ತಾಯಿದ್ರು. ಇಟ್ ಮೀನ್ಸ್ ನಮಗೆ ಬೇಕಾಗಿರ್ತಕ್ಕಂಥ ಕ್ಯಾಪಿಟಲ್ ಅಲ್ಲಿ ಕಲೆಕ್ಷನ್ ಆಗುತ್ತೆ. ಹಾಗಾಯ್ತಂದರೆ ಪ್ರತಿಯೊಂದು ಬಿಸ್ನೆಸ್ ಆರ್ಗನೈಸೇಷನ್ದು ಪರ್ಪಸ್ ಆಫ್ ಫೈನಾನ್ಸಿಂಗ್ ಕ್ಲಿಯರ್ ಆಗಿದ್ದರೆ, ಸರಿಯಾಗಿ ಜನರಿಗೆ ಅಂಡರ್ಸ್ಟ್ಯಾಂಡ್ ಆಗಿದ್ದರೆ ಪ್ರತಿಯೊಬ್ಬ ವ್ಯಕ್ತಿನೂ ಇನ್ವೆಸ್ಟ್ಮೆಂಟ್ ಮಾಡ್ತಾಯಿದ್ರು. ಇಟ್ ಮೀನ್ಸ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಆಗ್ತಾಯಿದೆ. ಸೆಕೆಂಡ್ ಪಾಯಿಂಟ್, ಪರ್ಪಸ್ ಆಫ್ ಫೈನಾನ್ಸಿಂಗ್. ನಂಬರ್ ಪೀರಿಯಡ್ ಆಫ್ ಫೈನಾನ್ಸ್ ಅಂತ ಕರಿತಾ ಇದ್ವಿ. ಎಷ್ಟು ವರ್ಷದ ಒಳಗಡೆ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಈಗ ನನಗೆ 1 ಲಕ್ಷ ಬೇಕು ಅಂತ ನಾನು ಅಂದ್ಕೊಂಡೆ, ಶೇರ್ಸು ಮತ್ತು ಡಿಬೆಂಚರ್ಸ್ಗಳನ್ನ ಕೊಟ್ಟರೆ ನಾವು ಹೇಳ್ಬೋದು, ನನ್ನ ಒಂದು ಬಿಸ್ನೆಸ್ಸನ್ನು ನಾನು 100 ವರ್ಷದವರೆಗೆ ನಡೆಸ್ತಾ ಇದ್ದೀನಿ, 200 ವರ್ಷದವರೆಗೆ ಕಂಟಿನ್ಯೂ ಮಾಡ್ತೀನಿ, ಅಥವಾ 50 ವರ್ಷಕ್ಕೆ ಕಂಟಿನ್ಯೂ ಮಾಡ್ತೀನಿ, ಅಥವಾ 10 ವರ್ಷ ತನಕ ಸ್ಟಾಪ್ ಮಾಡ್ತೀನಿ, ಸರ್ ಕಂಟಿನ್ಯೂ ಮಾಡಿ ಮತ್ತೆ ಸ್ಟಾಪ್ ಮಾಡ್ತೀನಿ. ಹೀಗೆ ಎಷ್ಟು ವರ್ಷದವರೆಗೆ, ಎಷ್ಟು ಅವಧಿಯವರೆಗೆ ನನ್ನ ಬಿಸ್ನೆಸ್ ಇರುತ್ತೆ, ಆ ಒಂದು ಗ್ಯಾರಂಟಿ ಪಬ್ಲಿಕ್ಕಿಗೆ ಬಂದರೆ ಅವರು ನಮ್ಮ ಕಂಪನಿಗೆ ಬೇಕಾಗಿರ್ತಕ್ಕಂಥ ಆ ಶೇರ್ಸು ಮತ್ತು ಡಿಬೆಂಚರ್ಸ್ಗಳನ್ನ ಪರ್ಚೇಸ್ ಮಾಡಿ ಬೇಕಾಗಿರ್ತಕ್ಕಂಥ ಅಮೌಂಟು ಕಲೆಕ್ಷನ್ ಆಗುತ್ತೆ. ಹಾಗಾಯ್ತಂದರೆ ಆ ಪೀರಿಯಡ್ ಆಫ್ ಫೈನಾನ್ಸು ಎಷ್ಟು ಡ್ಯೂರೇಷನ್ ಅಂತೇಳಿ ಕರಿತಾ ಇದ್ದಿಲ್ಲ, ಎಲ್ಲಿಯವರೆಗೆ, ಯಾವ ಅವಧಿಯವರೆಗೆ ನಮ್ಮ ಒಂದು ವ್ಯವಹಾರಕ್ಕೆ ಬೇಕಾಗಿರ್ತಕ್ಕಂಥ ಫೈನಾನ್ಸನ್ನು ಮಾಡಬೇಕು ಅಂತೇಳಿ ನಾವು ಅವರಿಗೆ ಕ್ಲಿಯರ್ ಪಾಯಿಂಟ್ಸನ್ನು ಕೊಟ್ಟರೆ ನಮ್ಮ ವ್ಯವಹಾರಕ್ಕೆ ಬೇಕಾಗಿರ್ತಕ್ಕಂಥ ಕ್ಯಾಪಿಟಲ್ ಕಲೆಕ್ಷನ್ ಆಗುತ್ತೆ. ನೆಕ್ಸ್ಟ್, ಸೈಜ್ ಆಫ್ ದಿ ಕಂಪನಿ ಅಂತ ಕರಿತಾ ಇದ್ವಿ. ಅದು ಸ್ಮಾಲ್ ಸ್ಕೇಲ್ ಬಿಸ್ನೆಸ್ ಅದನೋ, ಅಥವಾ ಸೋಲ್ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅದನೋ, ಅಥವಾ ಮೀಡಿಯಮ್ ಅದನೋ, ಅಥವಾ ಲಾರ್ಜ್ ಸ್ಕೇಲ್ ಅದನೋ, ಅಥವಾ ನಮ್ಮದು ಮಲ್ಟಿ ನ್ಯಾಷನಲ್ ಕಂಪ್ನಿ ಅದನೋ, ಅಥವಾ ಒಂದು ದೊಡ್ಡದಾಗಿರ್ತಕ್ಕಂಥ ಸಂಯುಕ್ತ ಬಂಡವಾಳ ಸಂಸ್ಥೆ ಇದನೋ, ಯಾವ ರೀತಿಯಾಗಿರ್ತಕ್ಕಂಥ ಸೈಜು ನಮ್ಮ ಬಿಸ್ನೆಸ್ ಅದ ಅಂತೇಳಿ ಇರ್ತಲ್ಲ, ಆ ಸೈಜ್ ಮೇಲೆ ಆ ಕಂಪನಿಗೆ ಬೇಕಾಗಿರ್ತಕ್ಕಂಥ ಕ್ಯಾಪಿಟಲ್ ಸ್ಟ್ರಕ್ಚರ್ ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಆ ಒಂದು ಬಂಡವಾಳದ ರಚನೆ ಮೇಲೆ ಪ್ರಭಾವ ಇರ್ತಕ್ಕಂಥ ಅಂಶ ಅಂದರೆ ಆ ಒಂದು ಕಂಪನಿಯ ಸೈಜ್ ಎಷ್ಟು ದೊಡ್ಡದ ಅಥವಾ ಸಣ್ಣದನೋ, ಯಾವ ಮೀಡಿಯಮ್ ಅದನೋ, ಯಾವ ರೀತಿಯಾಗಿದೆ ಅನ್ನೋದನ್ನು ಕೂಡ. ಸಣ್ಣದಿದ್ದರೆ ಕಡಿಮೆ ಹಣ ಬರ್ತಾ ಇದೆ, ಜಾಸ್ತಿ ದೊಡ್ಡದಿದ್ರೆ ಲಾರ್ಜ್ ಸ್ಕೇಲ್ ಅನ್ನೋದ್ರಿದ್ರೆ ಹೆಚ್ಚಿನ ಬಂಡವಾಳ ಸಂಗ್ರಹ ಆಗುತ್ತೆ. ಅದು ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ಅದೇ ಸೈಜ್ ಆಫ್ ದಿ ಕಂಪನೀಸ್ ಡಿಪೆಂಡ್ or ಡಿಟರ್ಮೈನಿಂಗ್ ದ ಕ್ಯಾಪಿಟಲ್ ಸ್ಟ್ರಕ್ಚರ್ ಆಫ್ ದಿ ಎವ್ರಿ ಬಿಸ್ನೆಸ್ ಆರ್ಗನೈಸೇಷನ್ ಅಂತೇಳಿ ಕರಿತಾ ಇದ್ವಿ. ಆ್ಯಂಡ್ ನೆಕ್ಸ್ಟ್, ಮಾರ್ಕೆಟ್ ಸಿಚುವೇಷನ್ಸ್ ಅಂತೇಳಿ ಕರಿತಾ ಇದ್ವಿ. ಮಾರುಕಟ್ಟೆಯ ಸ್ಥಿತಿಗತಿಗಳು. ನೋಡಿ, ಸಮ್ಟೈಮ್ಸ್ ನಾವು ನಮ್ಮ ಕಂಪ್ನಿಯಲ್ಲಿ ಪ್ರೊಡಕ್ಷನ್ ಮಾಡಿರ್ತಕ್ಕಂಥ ವಸ್ತು ಮಾರ್ಕೆಟ್ಗೆ ಹೋಗಿ ಈಸಿಯಾಗಿ ಸೇಲ್ ಆಗ್ತಾ ಇತ್ತು, ಮಾರ್ಕೆಟ್ ಒಳಗಡೆ ಒಂದಿಷ್ಟು ಗುಡ್ವಿಲನ್ನು ಸಂಪಾದನೆ ಮಾಡಿತ್ತು. ಪ್ರತಿಯೊಂದು ನನ್ನ ಕಂಪನಿಯ ವಸ್ತುಗಳನ್ನೇ ಎಲ್ಲ ಜನ ಪರ್ಚೇಸ್ ಮಾಡ್ತಾ ಇದ್ರು ಅಂದರೆ ಜನ ಏನು ಮಾಡ್ತಾ ಇದ್ದಾರೆ ಅಂದರೆ ನನ್ನ ಕಂಪನಿಯ ಒಳಗಡೆ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ನೋಡ್ತಾ ಇದ್ದರು. ಹಾಗಾಯಿತು ಅಂದರೆ ನನ್ನ ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗ್ತಾ ಇತ್ತು, ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ ಅಂದರೆ ಇಟ್ ಮೀನ್ಸ್ ನನ್ನ ಕ್ಯಾಪಿಟಲ್ ಫಾರ್ಮೇಷನ್, ಕ್ಯಾಪಿಟಲ್ ಸ್ಟ್ರಕ್ಚರ್ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಹಾಗೆ ನನ್ನ ಕ್ಯಾಪಿಟಲ್ ಸ್ಟ್ರಕ್ಚರ್ ಆಗಬೇಕಾಗಿತ್ತು, ಇಂಪ್ರೂವ್ ಆಗಬೇಕಾಗಿತ್ತು, ಕರೆಕ್ಟ್ ಆಗಬೇಕಾಗಿತ್ತು ಅಂದರೆ ಆ ಮಾರ್ಕೆಟ್ ಸಿಚುವೇಶನ್ ಕೂಡ ಸಹಾಯ ಮಾಡುತ್ತೆ ಅಂತೇಳಿ ಕರಿತಾ ಇದ್ವಿ. ಲೀಗಲ್ ರಿಸ್ಟ್ರಿಕ್ಷನ್ಸ್ ಅಂತೇಳಿ ಕರಿತಾ ಇದ್ವಿ. ಏನಾದರೂ ಕಂಪನಿ ಆ್ಯಕ್ಟ್ ಪ್ರಕಾರ ರೂಲ್ಸು ಮತ್ತು ರೆಗ್ಯುಲೇಷನ್ಸ್ಗಳು ಅಂದರೆ ಸ್ಟ್ರಿಕ್ಟ್ ಆಗಿದ್ದು ಅಂದರೆ
ಸ್ಟ್ರಿಕ್ಟ್ ಆಗಿದ್ದು ಅಂದರೆ ಏನಾಗುತ್ತೆ, ಹಣ ಕೊಡಲಿಕ್ಕೆ ಬರುವುದು ಕಡಿಮೆ ಆಗುತ್ತೆ. ಒಂದು ವೇಳೆ ಫ್ರೀ ಆಗಿತ್ತು ಅಥವಾ ಕಡಿಮೆ ರಿಸ್ಟ್ರಿಕ್ಷನ್ಸ್ ಏನಾದರೂ ಇತ್ತು ಅಂದರೆ ಕಂಪ್ನಿಗೆ ಬೇಕಾಗಿರ್ತಕ್ಕಂಥ ಹಣ ಯಾರು ಬೇಕಾದರೂ ಎಷ್ಟು ಬೇಕಾದಷ್ಟು ಕೊಡಬಹುದು ಅಂತೇಳಿ ಒಂದಿಷ್ಟು ಫ್ರೀನೆಸ್ಸನ್ನು ಕೊಟ್ಟಿದ್ದರೆ, ಲೀಗಲ್ ರಿಸ್ಟ್ರಿಕ್ಷನ್ಸ್ಗಳು ಕಡಿಮೆ ಇದ್ದರೆ ನನ್ನ ಕಂಪ್ನಿಗೆ ಬೇಕಾಗಿರ್ತಕ್ಕಂಥ ಕ್ಯಾಪಿಟಲ್ ಸ್ಟ್ರಕ್ಚರ್ ಜಾಸ್ತಿ ಆಗುತ್ತೆ. ಲೀಗಲ್ ರಿಸ್ಟ್ರಿಕ್ಷನ್ಸ್ಗಳು ಏನಾದರೂ ಜಾಸ್ತಿ ಆಗಿದ್ದರೆ ಆ ಕ್ಯಾಪಿಟಲ್ ಫಾರ್ಮೇಷನ್ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಅಂದರೆ ಲೀಗಲ್ ರಿಸ್ಟ್ರಿಕ್ಷನ್ಸ್ ಕೂಡ ಕಂಪನಿಯ ಕ್ಯಾಪಿಟಲ್ ಫಾರ್ಮೇಷನ್ ಮೇಲೆ ಒಂದಿಷ್ಟು ಪ್ರಭಾವ ಬೀರ್ತದೆ. ಅದಾದ ತಕ್ಷಣ ಅಟಿಟ್ಯೂಡ್ ಟು ಇನ್ವೆಸ್ಟರ್ಸ್ ಅಂತೇಳಿ ಕರಿತಾ ಇದ್ವಿ. ಯಾರು ಇನ್ವೆಸ್ಟ್ಮೆಂಟನ್ನು ಮಾಡ್ತಾ ಇದ್ದಾರೆ, ಅಟಿಟ್ಯೂಡ್ ಆಫ್ ಇನ್ವೆಸ್ಟರ್ಸು, ಯಾರು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರಲ್ಲ ಅವರ ಅಟಿಟ್ಯೂಡ್ ಯಾವ ರೀತಿಯಾಗಿರುತ್ತೆ, ಬಿಹೇವಿಯರ್ ಹೆಂಗೆ ಮಾಡ್ತಾಯಿದ್ರು. ಒಬ್ಬ ವ್ಯಕ್ತಿಯ ಬಿಹೇವಿಯರ್ ಹೆಂಗಿರುತ್ತೆ, ದುಡ್ಡಿದೆ, ಆ ವ್ಯಕ್ತಿ ಚೆನ್ನಾಗಿ ಕಾಣಿಸ್ತದೆ, ಆ ಒಂದು ಕಂಪ್ನಿ ಚೆನ್ನಾಗಿದೆ, ನನ್ನ ದುಡ್ಡಿಗೆ ಲಾಸ್ ಆದರೂ ಪರವಾಗಿಲ್ಲ, ನನ್ನ ದುಡ್ಡು ಹೋದರೂ ಪರವಾಗಿಲ್ಲ, ನಾನು ಅದೇ ಕಂಪ್ನಿಯೊಳಗೆ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತೇಳಿ ಅವನ ಅಟಿಟ್ಯೂಡ್ ಇದ್ದರೆ ನಮ್ಮ ಕಂಪ್ನಿಯು ಕ್ಯಾಪಿಟಲ್ ಸ್ಟ್ರಕ್ಚರ್ ಈಸಿಯಾಗಿ ಅರ್ಥ ಆಗುತ್ತೆ, ಈಸಿಯಾಗಿ ಕಲೆಕ್ಷನ್ ಆಗುತ್ತೆ. ನಾವು ಎಷ್ಟೇ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ರು ಕೂಡ ಆ ವ್ಯಕ್ತಿ ಅಟಿಟ್ಯೂಡು ನಮ್ಮ ಕಂಪ್ನಿ ಪರವಾಗಿ ಸರಿ ಇರಲಿಲ್ಲ ಅಂದರೆ ನಾವು ಏನೇ ಕೆಲಸ ಮಾಡಿದ್ರೂ ನಮ್ಮ ಕಂಪ್ನಿಗೆ ಬೇಕಾಗಿರ್ತಕ್ಕಂಥ ಕ್ಯಾಪಿಟಲ್ ಕಲೆಕ್ಷನ್ ಆಗೋದಿಲ್ಲ. ಹಾಗೆ ಕ್ಯಾಪಿಟಲ್ ಫಾರ್ಮೇಷನ್ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶಗಳಲ್ಲಿ ಅಟಿಟ್ಯೂಡ್ ಆಫ್ ಇನ್ವೆಸ್ಟರ್ಸು, ಆ ಹೂಡಿಕೆದಾರರ ವರ್ತನೆಗಳು ಕೂಡ ಒಂದು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ನೆಕ್ಸ್ಟ್ ಬರ್ತಾ ಇದ್ದು ಕ್ಯಾಶ್ ಫ್ಲೋ, ಹಣ ಹೇಗೆ ಬರ್ತಾ ಇದೆ, ಹಣ ಹೇಗೆ ಹೋಗ್ತಾ ಇದೆ. ನಮ್ಮ ಕಂಪ್ನಿ ಒಳಗಡೆ ಇನ್ಸೈಡಾಗಿ ಹಣ ಅಮೌಂಟ್ ಯಾವ ರೀತಿಯಾಗಿ ಬರ್ತಾ ಇದೆ, ಎಷ್ಟು ರೀತಿಯಾಗಿ ಬರ್ತಾ ಇದೆ, ಯಾವ ಒಂದು ಮೂಲಗಳಿಂದ ಬರುತ್ತೆ, ಯಾವ ರೀತಿಯಾಗಿ ಹೋಗುತ್ತೆ ಅನ್ನೋದು ಕೂಡ ಕಂಪನಿಯ ಕ್ಯಾಪಿಟಲ್ ಸ್ಟ್ರಕ್ಚರ್ ಮೇಲೆ ಪ್ರಭಾವ ಬೀರುತ್ತೆ. ಬರೆಯಬೇಕು, ಶೇರ್ ಕ್ಯಾಪಿಟಲ್ ಎಷ್ಟು, ಡಿವೆಂಚರ್ಸ್ ಎಷ್ಟು, ರಿಟೈನ್ಡ್ ಅರ್ನಿಂಗ್ಸ್ ಎಷ್ಟು, ಪ್ರಿಫರೆನ್ಸ್ ಶೇರ್ಸ್ ಎಷ್ಟು, ಅದು ಬಿಟ್ಟರೆ ಲೋನ್ಸು ಮತ್ತು ಬಾರೋವಿಂಗ್ಸ್ ಅಂತೇಳಿ ಎಷ್ಟು, ಲಾಂಗ್ ಟರ್ಮು ಶಾರ್ಟ್ ಟರ್ಮ್ ಎಷ್ಟದ, ಓವರಾಲ್ ಆಗಿ ನನ್ನ ಕಂಪನಿಗೆ ಬರ್ತಕ್ಕಂತಹ ಟೋಟಲ್ ಕ್ಯಾಶ್ ಇನ್ಫ್ಲೋ ಎಷ್ಟದ, ಕ್ಯಾಶ್ ಔಟ್ಫ್ಲೋ ಎಷ್ಟದ, ಕ್ಯಾಶ್ ಫ್ಲೋ ಎಷ್ಟದ ಅನ್ನೋದನ್ನು ಕರೆಕ್ಟಾಗಿ ಇದ್ದರೆ ಬೇಕಾಗಿರ್ತಕ್ಕಂಥ ಕ್ಯಾಪಿಟಲ್ ಸ್ಟ್ರಕ್ಚರ್ ಚೆನ್ನಾಗಿ ಆಗುತ್ತೆ. ನೆಕ್ಸ್ಟ್ ಬರ್ತಾ ಇರೋದು ಟ್ಯಾಕ್ಸೇಷನ್ ಪಾಲಿಸಿ ಅಂತೇಳಿ ಕರಿತಾ ಇದ್ದೀವಿ. ಫಾರ್ ಎಕ್ಸಾಂಪಲ್ ಆಗಿ ಒಂದು ಟ್ಯಾಕ್ಸೇಷನ್ ಪಾಲಿಸಿ ಹಿಂಗೆ ಬರ್ಬೋದು, ಏನು ಅಂತಂದರೆ ಹೊಸದಾಗಿ ಯಾರು ಕಂಪ್ನಿಗಳನ್ನು ಸ್ಟಾರ್ಟ್ ಮಾಡ್ತಾ ಇದ್ರೆ ಅವರಿಗೆ ಟ್ಯಾಕ್ಸ್ ಫ್ರೀ ಕೊಡ್ತೀವಿ ಒಂದು 5 ವರ್ಷದ್ದು ಅಂತೇಳಿ ಏನಾದರೂ ಗೌರ್ಮೆಂಟ್ ಪಾಲಿಸಿ ಮಾಡಿತ್ತು ಅಂದರೆ, ನೆಕ್ಸ್ಟ್ ಅದನ್ನು ಗೌರ್ಮೆಂಟ್ ಪಾಲಿಸಿ ಎರಡು ಕೂಡಿಸಿರ್ತಾ ಇದ್ದೀನಿ. ಸಪೋಸ್ 5 ವರ್ಷದ ತನಕ ಹೊಸದಾಗಿ ಆಗಿರ್ತಕ್ಕಂಥ ಕಂಪ್ನಿಗಳಿಗೆ ಟ್ಯಾಕ್ಸ್ ಫ್ರೀ ಕೊಡ್ತೀವಿ ಅಂದರೆ, ಹೆಚ್ಚಿನ ಕಂಪನಿಗಳು ಟ್ಯಾಕ್ಸ್ ಫ್ರೀ ಇದೆ ಅನ್ನೋ ಕಾರಣಕ್ಕಾಗಿ ಹೆಚ್ಚೆಚ್ಚು ಮ್ಯಾಕ್ಸಿಮಮ್ ಇನ್ವೆಸ್ಟ್ಮೆಂಟ್ ಮಾಡಿ ಮ್ಯಾಕ್ಸಿಮಮ್ ಕಂಪನಿಗಳನ್ನು ಪ್ರಾರಂಭ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಹಾಗಾಗಿತ್ತು ಅಲ್ಲಿ ಏನಾಯಿತು, ಮ್ಯಾಕ್ಸಿಮಮ್ ಇನ್ವೆಸ್ಟ್ಮೆಂಟ್ ಬಂತು. ಹಾಗಾಯ್ತಂದರೆ ಕ್ಯಾಪಿಟಲ್ ಸ್ಟ್ರಕ್ಚರ್ ಮ್ಯಾಕ್ಸಿಮಮ್ ಆಯಿತು. ಯಾವುದರಿಂದ ಆಯಿತು, ಗೌರ್ಮೆಂಟ್ ಪಾಲಿಸಿಯಿಂದಾಗಿ ಆಯಿತು ಮತ್ತು ಟ್ಯಾಕ್ಸೇಷನ್ ಪಾಲಿಸಿಯಿಂದ ಆಯಿತು. ಸಪೋಸ್ ಅದೇ ಗೌರ್ಮೆಂಟ್ ಸ್ಟ್ರಿಕ್ಟ್ ರೂಲ್ಸ್ಗಳನ್ನ ತೊಗೊಂಬತ್ತು, ಟ್ಯಾಕ್ಸ್ ಜಾಸ್ತಿ ಮಾಡಿತ್ತು ಅಂದರೆ ಕ್ಯಾಪಿಟಲ್ ಸ್ಟ್ರಕ್ಚರ್ ಕಡಿಮೆ ಆಗುತ್ತೆ, ಬಿಸ್ನೆಸ್ಗಳು ಕಡಿಮೆ ಆಗುತ್ತೆ, ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥ ಅಮೌಂಟು ಕಡಿಮೆ ಆಗುತ್ತೆ. ಹಾಗಾಯ್ತು ಟ್ಯಾಕ್ಸೇಷನ್ ಪಾಲಿಸಿ ಆ್ಯಂಡ್ ಗೌರ್ಮೆಂಟ್ ಪಾಲಿಸಿ ಈಸ್ ಆಲ್ಸೋ ಪ್ಲೇಯಿಂಗ್ ದ ಇಂಪಾರ್ಟೆಂಟ್ ರೋಲ್ ಆಫ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಫಾರ್ಮೇಷನ್ ಅಂತೇಳಿ ಕರಿತಾ ಇದ್ವಿ. ದೆನ್ ರೇಟ್ ಆಫ್ ಇಂಟ್ರೆಸ್ಟು, ಜನ ನಮ್ಮಲ್ಲಿ ಹಣ ಹೂಡಿದ್ರು ಅಂದರೆ ಅವರಿಗೆ ರಿಟರ್ನ್ ಆಗಿ ಇಂಟ್ರೆಸ್ಟ್ ಅಂತೇಳಿ ಎಷ್ಟು ಹಣ ಕೊಡ್ತೀವಿ, 10% ಕೊಡ್ತೀವಿ. ಸಪೋಸ್ ಮತ್ತು ಬೇರೆ ಕಂಪ್ನಿದವರು 15% ಕೊಡ್ತೀವಿ ಅಂದರೆ ನಮ್ಮ ಕಂಪ್ನಿ ಬಿಟ್ಟು ಜನ ಅಲ್ಲಿ ಹೋಗ್ತಾರೆ, ಮತ್ತೊಂದು ಕಂಪ್ನಿ 20% ಕೊಡ್ತೀವಿ ಅಂದರೆ ಜನ ಇಲ್ಲಿ ಬಿಟ್ಟು ಅಲ್ಲಿ ಹೋಗ್ತಾರೆ. ಅಂದರೆ ಹಾಗಾಗಿತ್ತು ಅಂದರೆ ಇಲ್ಲಿ ಬಿಟ್ಟು ಅಲ್ಲಿ ಹೋಗ್ತಾ ಇರೋದ್ರ ಅರ್ಥ ಅವರು ಇನ್ವೆಸ್ಟ್ಮೆಂಟ್ ಮಾಡಿರ್ತಕ್ಕಂಥ ಅಮೌಂಟನ್ನು ತೊಗೊಂಡ್ಕೊಂಡು ಹೋಗೇ ಹೋಗ್ತಾರೆ. ಹಾಗಿತ್ತು ಅಂದರೆ ನಮ್ಮ ಒಂದು ಕಂಪನಿಯ ಕ್ಯಾಪಿಟಲ್ ಸ್ಟ್ರಕ್ಚರು, ಕ್ಯಾಪಿಟಲ್ ಫಾರ್ಮೇಷನು ಚೆನ್ನಾಗಿರಬೇಕಂದ್ರೆ ರೇಟ್ ಆಫ್ ಇಂಟ್ರೆಸ್ಟು ಕೂಡ ನಾವು ಕರೆಕ್ಟಾಗಿ ಇನ್ ಟೈಮ್ ಒಳಗಡೆ ಸರಿಯಾದ ಪ್ರಮಾಣದಲ್ಲಿ ಕರೆಕ್ಟಾಗಿ ಜಾಸ್ತಿ ಇಂಟ್ರೆಸ್ಟನ್ನು ಕೊಡ್ತಾ ಇದ್ದರೆ ಚೆನ್ನಾಗಿ ಕಲೆಕ್ಷನ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ ಹಾಗಾಗಿತ್ತು ಅಂದರೆ ದೀಸ್ ಪಾಯಿಂಟ್ಸ್ ಆರ್ mainly decides the factors affecting or influencing the capital structure ಅಂತೇಳಿ ಕರಿತಾ ಇದ್ದೀವಿ. ಅಗೇನು ಹೇಳ್ತಾ ಇದ್ದೀನಿ, ನೇಚರ್ ಆಫ್ ಬಿಸ್ನೆಸ್, ವ್ಯವಹಾರದ ಸ್ವರೂಪ ಯಾವ ರೀತಿಯಾಗಿದೆ ಅದು ಕೂಡ ಇಂಪಾರ್ಟೆಂಟ್ ಪಾತ್ರ. ಪರ್ಪಸ್ ಆಫ್ ಫೈನಾನ್ಸಿಂಗ್ ಅಂತೇಳಿ ಕರಿತಾ ಇದ್ವಿ. ಪೀರಿಯಡ್ ಆಫ್ ಫೈನಾನ್ಸ್, ಎಷ್ಟು ಟೈಮ್ ಅವರಿಗೆ ಡ್ಯೂರೇಷನ್ ಅಂತೇಳಿ ಕೂಡ ಕರಿತಾ ಇದ್ವಿ. ಸೈಜ್ ಆಫ್ ದಿ ಕಂಪನಿ, ಎಷ್ಟು ಅದರ ಸೈಜ್ ಯಾವ ರೀತಿಯಾಗಿದೆ, ಸ್ಮಾಲು, ಮೀಡಿಯಮು, ಲಾರ್ಜ್ ಇದನ್ನು ಯಾವ್ದು ರೀತಿಯಾಗಿ. ಮಾರ್ಕೆಟ್ ಸಿಚುವೇಷನ್ಸ್ ಅಂತೇಳಿ ಕರಿತಾ ಇದ್ವಿ. ಮಾರುಕಟ್ಟೆ ಸ್ಥಿತಿಗತಿಗಳು ಕೂಡ ಆ ಒಂದು ಕ್ಯಾಪಿಟಲ್ ಸ್ಟ್ರಕ್ಚರನ್ನು ಡಿಟರ್ಮಿನೇಷನ್ ಮಾಡುತ್ತೆ. ಅದ್ರ ಬಿಟ್ಟರೆ ಲೀಗಲ್ ರಿಸ್ಟ್ರಿಕ್ಷನ್ಸು, ಅಟಿಟ್ಯೂಡ್ಸ್ ಆಫ್ ಇನ್ವೆಸ್ಟರ್ಸ್ ಅಂತೇಳಿ ಕರಿತಾ ಇದ್ವಿ. ಕ್ಯಾಶ್ ಫ್ಲೋ, ಟ್ಯಾಕ್ಸೇಷನ್ ಪಾಲಿಸಿ, ರೇಟ್ ಆಫ್ ಇಂಟ್ರೆಸ್ಟ್ ಆ್ಯಂಡ್ ಗೌರ್ಮೆಂಟ್ ಪಾಲಿಸಿ. ಸೊ ದೀಸ್ ಪಾಯಿಂಟ್ಸ್ ಆರ್ ಡಿಟರ್ಮಿನೇಷನ್ ಆರ್ ಇನ್ಫ್ಲುಯೆನ್ಸಿಂಗ್ ದ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂತೇಳಿ ಕರಿತಾ ಇದ್ವಿ. ಇವತ್ತಿನ ಈ ಒಂದು ಕ್ಲಾಸ್ ಒಳಗಡೆ ನಾವು ಈ ಕ್ಯಾಪಿಟಲ್ ಸ್ಟ್ರಕ್ಚರ್ದು ಮೀನಿಂಗ್ ಆ್ಯಂಡ್ ಡೆಫಿನೇಷನ್ಸನ್ನು ನೋಡಿದ್ದೀವಿ. ಅದನ್ನು ಬಿಟ್ಟರೆ ಇನ್ಫ್ಲುಯೆನ್ಸಿಂಗ್ ಆರ್ ಫ್ಯಾಕ್ಟರ್ಸ್ ಆಫ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಅನ್ನೋ ಪಾಯಿಂಟ್ಸನ್ನು ಕೂಡ ನಾವಿಲ್ಲಿ ಅರ್ಥ ಮಾಡ್ಕೊಂಡಿವಿ ಅಂತ ಹೇಳ್ತಾ, ಸೊ ಇವತ್ತಿನ ಕ್ಲಾಸ್ನಲ್ಲಿ ಇದನ್ನು ನಾವು ಇಲ್ಲಿಗೆ ಮುಕ್ತಾಯ ಮಾಡಿ ನೆಕ್ಸ್ಟ್ ಕ್ಲಾಸಿಗೆ ಅಂದರೆ ನೆಕ್ಸ್ಟ್ ಕ್ಲಾಸ್ ಏನು ಮಾಡ್ತಾ ಇದ್ದೀವಿ ಅಂದರೆ ಈ ಕ್ಯಾಪಿಟಲ್ ಸ್ಟ್ರಕ್ಚರ್ ಮೇಲೇ ಕ್ಯಾಲ್ಕುಲೇಷನ್ ಆಫ್ EBIT ಅನ್ನೋ ಒಂದು ಕಾನ್ಸೆಪ್ಟ್ ಬರುತ್ತೆ. ಆ ಕಾನ್ಸೆಪ್ಟನ್ನು ನಾವು ನೆಕ್ಸ್ಟ್ ಕ್ಲಾಸಿಗೆ ನೋಡೋಣ ಅಂಥೇಳಿ ಈ ಕ್ಲಾಸನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾಯಿದ್ವಿ. ಓಕೆ, ಥ್ಯಾಂಕ್ ಯು.